ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರು ತನ್ನ ಮಕ್ಕಳು ಒಣಗಿದ ಸ್ಥಿತಿಯಲ್ಲಿ, ಒಣಗಿದ ಅನುಭವದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ಅಥವಾ ನಿಮ್ಮ ರೋಗದ ಪರಿಸ್ಥಿತಿಯಲ್ಲಿ, ನಿಮ್ಮ ಹಣದ ಪರಿಸ್ಥಿತಿಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಎಲ್ಲ ಕಷ್ಟ ಹೋರಾಟದ ಸಮಯದಲ್ಲಿ ಬಹಳಷ್ಟು ಒಣಗಿದಂತಹ ಅನುಭವದಲ್ಲಿ ನೀವು ಇರೋದಾದರೆ, ದೇವರು ತನ್ನ ಮಕ್ಕಳು ಒಣಗಿದ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಇಷ್ಟಪಡುವ ಆತನಲ್ಲ. ಅದಕ್ಕಾಗಿಯೇ ದೇವರು ಆದಿಯಲ್ಲಿ ಏನೂ ಇರಲಿಲ್ಲ, ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ಆದಿಕಾಂಡ 1:1 ವಚನ ಹೇಳ್ತದೆ. ಆಗ ದೇವರು ಜಲಸಮೂಹಗಳ ಮೇಲೆ ದೇವರಾತ್ಮನು ಚಲಿಸುತ್ತಾ ಇರುವಾಗ ಆಗ ಬೆಳಕಾಗಲಿ ಅನ್ನಲು ಬೆಳಕಾಗಿತ್ತು. ಪ್ರಿಯರೇ, ಎಲ್ಲಿ ಕತ್ತಲೆ ಇರುತ್ತೋ ಅಲ್ಲಿ ಬೆಳಕನ್ನು ಉಂಟು ಮಾಡುವ ಅದೇ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗೆ ಎಲ್ಲಿ ಒಣಗಿದ ಅನುಭವ ಇರುತ್ತೋ, ಒಣಗಿದ ಸ್ಥಿತಿಗತಿಗಳಿರ್ತದೋ, ಒಣಗಿ ಹೋಗಿರುವಂಥ ಪರಿಸ್ಥಿತಿ, ಅದು ಆತ್ಮಿಕವಾಗಿ ಶಾರೀರಿಕವಾಗಿ, ರೋಗದಲ್ಲಿಯೋ ಅಥವಾ ಕೆಲಸದ ಪರಿಸ್ಥಿತಿಯಲ್ಲಿಯೋ ಅಥವಾ ಕುಟುಂಬದಲ್ಲಿ ಒಣಗಿದಂಥ ಪರಿಸ್ಥಿತಿ, ನೀವು ದೇವರನ್ನು ನಂಬಿದ್ದೀರಾ, ಆತ್ಮಿಕವಾಗಿ ಇದ್ದೀರಾ, ಎಲ್ಲವನ್ನು ಮಾಡ್ತಾ ಇದ್ದಾರೆ, ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ತಾ ಇರಬಹುದು. ಆದರೆ ಏನೋ ಒಂದು ಒಣಗಿದ ಸ್ಥಿತಿ, ನೀವು ಪ್ರಾರ್ಥಿಸ್ತಾ ಇದ್ರೆ ಆದರೆ ಏನೋ ಒಂದು ಒಣಗಿದಂತಹ ಅನುಭವ. ಆದರೆ ಅಂಥ ಒಣಗಿದ ಎಲುಬುಗಳಿಗೆ, ಅಂಥ ಒಣಗಿದಂಥ ಪರಿಸ್ಥಿತಿಗಳಿಗೆ ದೇವರು ಜೀವವನ್ನ ಕೊಟ್ಟು ಆ ಜೀವವನ್ನ ದೇವರು ಜೀವಿಸುವಂತೆ ಮಾಡಲು ಶಕ್ತನಾಗಿದ್ದಾನೆ. ದೇವರಿಗೆ ಪ್ರಿಯರೇ ಶಕ್ತಿ ಇದೆ. ಏನು ಇಲ್ಲದರಿಂದ ಎಲ್ಲವನ್ನು ಕರೆಯುವ ದೇವರು. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಎಂದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿದ ಅದೇ ದೇವರು ಕತ್ತಲೆಯಲ್ಲಿರುವಾಗ ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮ ಜನಸಮೂಹದ ಮೇಲೆ ಚಲಿಸುತ್ತಿತ್ತು ಎಂದಾಗ ಬೆಳಕಾಗಲಿ ಎಂಬುದಾಗಿ ಹೇಳಿದ ಅದೇ ದೇವರು ನಿಮ್ಮ ಜೀವಿತದಲ್ಲಿ ಈ ದಿನ ಎಂಥದೇ ಪರಿಸ್ಥಿತಿ, ಒಣಗಿದ ಪರಿಸ್ಥಿತಿ, ಅದು ಯಾವ ಏರಿಯಾದಲ್ಲಾಗಿರಬಹುದು, ಆರೋಗ್ಯದ ಏರಿಯಾದಲ್ಲಾಗಿರಬಹುದು, ಹಣದ ವಿಚಾರದಲ್ಲಾಗಿರಬಹುದು, ಕುಟುಂಬದ ಪರಿಸ್ಥಿತಿಯಲ್ಲಿ ಆಗಿರಬಹುದು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಣಗಿದ ಅನುಭವ ಇರಬಹುದು, ಎಲ್ಲ ಒಣಗಿದ ಅನುಭವವನ್ನು ತೆಗೆದು ದೇವರು ತನ್ನ ಆತ್ಮವನ್ನ ಊದಿ ನಿಮ್ಮನ್ನ ಬದುಕುವಂತೆ, ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ, ನಿಮ್ಮ ರೋಗವನ್ನ ಆತನು ವಾಸಿ ಮಾಡಿ ನೀವು ಬದುಕುವಂತೆ ಮಾಡುವ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ಬದುಕುವಂತೆ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ದೇವರು ಯಾರು ಕತ್ತಲೆಯಲ್ಲಿದ್ದಾರೋ ಅವರು ಬೆಳಕಿನಲ್ಲಿ ಬರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಯಾರು ಜೀವ ಇಲ್ಲೋ ಒಣಗಿದ ಅನುಭವದಲ್ಲಿದ್ದಾರೋ ಅದನ್ನು ತೆಗೆದು ದೇವರು ಜೀವವನ್ನು ಕೊಡಲಿಕ್ಕೆ ಇಷ್ಟಪಡ್ತಾನೆ. ಯೇಸು ಸ್ವಾಮಿ ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದದ್ದು ಪ್ರಿಯರೇ. ಯಾರೆಲ್ಲ ಪಾಪದಲ್ಲಿದ್ದರೋ ಅದಕ್ಕೋಸ್ಕರ ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಿ ಪಾಪದಿಂದ ಬಿಡುಗಡೆ ಕೊಟ್ಟು ಅವರಿಗೆ ಜೀವ ಬರುವಂತೆ ಮಾಡಿದನು. ಪ್ರಿಯರೇ, ನೀವಿದಿನ ಕತ್ತಲೆಯಲ್ಲಿಯೋ ಅಥವಾ ಒಣಗಿದ ಅನುಭವದಲ್ಲಿಯೋ ನೀವಿರೋದಾದರೆ, ಅಪೂರ್ತಿಯಾದ ಒಣಗಿದ ಅನುಭವದಿಂದ ಬರೀ ಎಲುಬುಗಳ ಒಂದು ಪರಿಸ್ಥಿತಿ ಇದ್ದೀರೋ, ಮಾಂಸ ಇಲ್ಲದ ಪರಿಸ್ಥಿತಿ ಇದ್ದೀರೋ, ನರಗಳೇ ಆಡ್ತಾ ಇಲ್ವ ಕುಟುಂಬದಲ್ಲಿ, ನಿಮ್ಮ ಶರೀರದಲ್ಲಿ, ಅದರ ದೇವರು ಅದಕ್ಕೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಅದಕ್ಕಾಗಿ ನಾವು ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 2-3 ವಚನ ಹೇಳ್ತದೆ. ಪ್ರಿಯರೇ, ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ಆ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಗಳನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಹಾಗಿರುವಾಗ ದೇವರು ಅದ್ಭುತವಾಗಿ ಒಂದು ಒಣಗಿದ ಎಲುಬಿನಲ್ಲಿ ಅಥವಾ ಒಣಗಿದ ಎಲುಬಿನ ಒಂದು ಕಾಲುವೆಯಲ್ಲಿ, ಕಣಿವೆಯಲ್ಲಿ ಆತನು ಹಾದು ಹೋಗುವಂತೆ ಮಾಡಿದನು. ಯಾರು? ದೇವರು ಯೆಹೆಜ್ಕೇಲನಿಗೆ ಒಣಗಿದ ಎಲುಬಿನ ಒಂದು ಕಣಿವೆಯಲ್ಲಿ ದೇವರು ಅವನನ್ನು ಹಾದು ಹೋಗುವಂತೆ ಮಾಡಿದನು. ಆಗ ಅಲ್ಲಿ ಹೋಗ್ತಾನೆ, ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಒಣಗಿದ ಅನುಭವ ಇರ್ತದೆ ಪ್ರಿಯರೇ. ಒಣಗಿದಂತಹ ಪರಿಸ್ಥಿತಿ, ಒಣಗಿದ ಎಲುಬುಗಳು ಬಿದ್ದಿರ್ತವೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಲೆ ಬೇರೆ ಕಡೆ, ಕೈಯಿನ ಎಲುಬು ಬೇರೆ ಕಡೆ, ಕಾಲಿನ ಎಲುಬುಗಳು ಬೇರೆ ಕಡೆ, ಮೂಳೆ ಎಲ್ಲವೂ ಕೂಡ ಪೀಸ್ ಆಗಿ ಎಲ್ಲೆಲ್ಲೋ ಬಿದ್ದಿರ್ತಾವೆ. ಆಗ ದೇವರು ಅವನನ್ನು ಕೇಳ್ತಾನೆ, ಯೆಹೆಜ್ಕೇಲನೇ, ಈ ಒಣಗಿದ ಎಲುಬುಗಳಿಗೆ ಜೀವ ಬರಬಹುದೋ ಎಂದು. ಆಗ ಯೆಹೆಜ್ಕೇಲನು ಹೇಳ್ತಾನೆ, ಕರ್ತನೇ, ನೀನೇ ಬಲ್ಲೆ. ಆಗ ದೇವರು ಯೆಹೆಜ್ಕೇಲನಿಗೆ ಕ್ಲಿಯರ್ ಆಗಿ ಹೇಳ್ತಾರೆ,
ನೀನು ದೈವೋಕ್ತಿಯನ್ನು ಆ ಒಣಗಿದ ಎಲುಬುಗಳಿಗೆ ನುಡಿ ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕಾಗಿ ದೇವರು ನಿಮ್ಮ ಒಣಗಿದ ಎಲುಬುಗಳ ಮೇಲೆ, ಒಣಗಿದ ಪರಿಸ್ಥಿತಿಯ ಮೇಲೆ, ಒಣಗಿದಂಥ ಪರಿಸ್ಥಿತಿಯ ಕಷ್ಟಗಳ ಮೇಲೆ, ಓ ಹಾಲೆಲೂಯಾ, ನೀವು ರೋಗದಲ್ಲಿ ಬಿದ್ದಿದ್ದೀರಾ, ಡಾಕ್ಟರ್ ಎಲ್ಲ ಕೈ ಬಿಟ್ಟಿರಬಹುದು, ಆಗೋದೇ ಇಲ್ಲ, ನಿಮ್ಮ ಜೀವಿತ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಮಾತ್ರ ನೀವು ಸಾಯ್ಬೇಕಷ್ಟೇ ಎಂಬುದಾಗಿ ಡಾಕ್ಟರ್ ಹೇಳಿದ್ದಾರೋ, ಒಣಗಿದಂಥ ಪರಿಸ್ಥಿತಿ, ನಮಗೆ ಯಾರೂ ಸಹಾಯಕರಿಲ್ಲ ಎಂಬುದಾಗಿ, ಓ ಹಾಲಲು ಎಲ್ಲ ಜೀವಿತದ ಎಲ್ಲ ಏರಿಯಾದಲ್ಲೂ, ನಿಮ್ಮ ಕುಟುಂಬದ ಎಲ್ಲ ಏರಿಯಾದಲ್ಲೂ, ನಿಮ್ಮ ಕೆಲಸ ಕಾರ್ಯಗಳ ಎಲ್ಲ ಏರಿಯಾದಲ್ಲೂ ಒಣಗಿದಂತಹ ಪರಿಸ್ಥಿತಿಯನ್ನು ನೀವು ಅನುಭವಿಸುತ್ತಾ ಇದ್ದರೆ ದೇವರು ಮಾತನಾಡ್ತಾ ಇದ್ದಾನೆ. ಆ ಎಲುಬುಗಳಿಗೆ ಮಾತನಾಡು ದೈವೋಕ್ತಿಯನ್ನು ನುಡಿ ಎಂಬುದಾಗಿ ಯೆಹೆಜ್ಕೇಲನಿಗೆ ದೇವರು ಹೇಳಿದ ಹಾಗೆ, ದೇವರು ಈ ದಿನ ನಿಮ್ಮೊಟ್ಟಿಗೆ ದೈವೋಕ್ತಿಯನ್ನು, ಒಂದು ಪ್ರವಾದನ ಯುಕ್ತವಾಗಿ ದೈವೋಕ್ತಿಯನ್ನು ನುಡಿತಾ ಇದ್ದಾನೆ. ಒಣಗಿದ ಎಲುಬುಗಳಿಗೆ ಒಂದು ದೈವೋಕ್ತಿಯನ್ನು ನುಡಿಯಲಿಕ್ಕಿದ್ದಾನೆ ಪ್ರಿಯರೇ. ಎಲ್ಲವುಗಳನ್ನು ದೇವರು ಮಾರ್ಪಡಿಸುವ ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಿಯರೇ. ಎಲ್ಲವನ್ನ ಬದಲಾಯಿಸುವ ಆತನು ಒಂದೇ ಒಂದು ಮಾತಿನಿಂದ ಆಕಾಶವನ್ನು ಭೂಮಿಯಿಂದ ಉಂಟು ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಒಣಗಿದ ಅನುಭವಗಳನ್ನು ಪೂರ್ತಿಯಾಗಿ ಹಲಲೋಯ ಹಸಿರಾಗಿ ಮಾಡಲು ಶಕ್ತನಾಗಿದ್ದಾನೆ. ಎಲ್ಲಿ ಹುಲ್ಲು ಹುಟ್ಟಿಲ್ಲವೋ ಅಲ್ಲಿ ಹುಲ್ಲುಗಳು ಹಸಿರಾಗಿ ಬೆಳೆದು ಪ್ರಜ್ವಲಿಸುವಂತೆ ಒಂದು ಹಸಿರ ಗ್ರೀನರಿಯಾಗಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ಎಲ್ಲಿ ಯಾವ ಪಾರ್ಟಲ್ಲಿ, ಯಾವ ಏರಿಯಾದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಜೀವಿತದಲ್ಲಿ ಎಲ್ಲಿ ಒಣಗಿದ ಅನುಭವ ಇದೆಯೋ ಅಲ್ಲಿ ತನ್ನ ಆತ್ಮವನ್ನು, ತನ್ನ ದೈವೋಕ್ತಿಯನ್ನು, ತನ್ನ ಮಾತುಗಳನ್ನು, ತನ್ನ ಆತ್ಮವನ್ನು, ಜೀವ ಶ್ವಾಸವನ್ನು ದೇವರು ಈ ದಿನ ಊದಲಿಕ್ಕಿದ್ದಾನೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನ ಬರೆದ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ ಅಲ್ಲಿ ಓದಿಕೊಳ್ಳುತ್ತೇವೆ. 7-8ನೇ ವಚನ ಹೇಳ್ತದೆ ಪ್ರಿಯರೇ. ಅಲ್ಲಿ ಹೇಳ್ತದೆ, ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸಗಳು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ ಎಂಬುದಾಗಿ ಹೇಳಿದನು. ಪ್ರಿಯರೇ, ದೇವರು 7-8ನೇ ವಚನ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ. ಅಲ್ಲಿ ಅವುಗಳಿಗೆ ಎಲುಬುಗಳು ಮಾತ್ರ ಇದ್ದವು, ಅಲ್ಲಿ ಅವಕ್ಕೆ ಮಾಂಸ ಇರಲಿಲ್ಲ, ನರಗಳಿರಲಿಲ್ಲ, ಜೋಡಣೆಯಾಗಿರಲಿಲ್ಲ, ಎಲ್ಲಿ ಬೇಕಲ್ಲಿ ಬಿದ್ದಿದ್ದವು. ನಿಮ್ಮ ಜೀವಿತದಲ್ಲಿ ಕೂಡ ಇದೇ ರೀತಿ ನಿಮ್ಮ ಎಲುಬುಗಳು ಎಲ್ಲೋ ಬಿದ್ದ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಯ ನಿಮಿತ್ತ ಹಾಲೆಲೂಯಾ ಸೈತಾನನು ನಿಮ್ಮನ್ನು ವಂಚಿಸಿರಬಹುದು, ಸೈತಾನನು ನಿಮ್ಮನ್ನು ಒಂದು ಮೂಲೆಯಲ್ಲಿ ಕೂರಿಸಿರಬಹುದು, ಒಣಗಿದ ಅನುಭವವನ್ನು ಮಾಡಿ. ಅದರ ದೇವರು ನಿಮಗೆ ನುಡಿತಾ ಇದ್ದಾನೆ. ಹಾಲೆಲೂಯಾ, ಲಿಬೋ ಹೋ ಶಕರಬ ಸಹಲಬ. ಹಾಲೆಲೂಯಾ, ಯಾರೆಲ್ಲ ಒಣಗಿದ ಅನುಭವದಲ್ಲಿದ್ದಾರೋ ಅಲ್ಲಿ ದೇವರ ಆತ್ಮನು, ಪವಿತ್ರಾತ್ಮನಾದ ದೇವರು ಆಕಾಶವನ್ನು, ಭೂಮಿಯಲ್ಲಿರುವ ಸಮಸ್ತವನ್ನು, ಆಕಾಶದ ಕೆಳಗೆ ಇರುವ ಎಲ್ಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದಾನೆ. ಮಾಂಸವು ಬರಲಿ, ಮೇಲೋದಿಕೆ ಆಗಲಿ ಎಂಬುದಾಗಿ ಹೇಳಿದಾಗ, ಜೀವ ಬರಲಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಅನೇಕ ವಿಚಾರದಲ್ಲಿ ಎಲ್ಲವೂ ಬರ್ತದೆ. ಮಾಂಸಗಳು ಬಂತು, ಮೇಲೋದಿಕೆ ಆಯಿತು, ನರಗಳು ಆಯಿತು, ಎಲ್ಲ ಬಂತು ಪ್ರಿಯರೇ. ಹಾಗಿರುವಾಗ ನಿಮಗೆ ಈಗ ನಿಮ್ಮ ಕುಟುಂಬದಲ್ಲಿ ಬರೀ ಎಲುಬಿನ ಪರಿಸ್ಥಿತಿಯಲ್ಲಿ ಇರುವುದಾದರೆ, ನಿಮ್ಮ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಿಮ್ಮ ಜೀವಿತದಲ್ಲಿ, ಅಲ್ಲೆಲ್ಲವನ್ನ ದೇವರು ಮಾಂಸ ನರಗಳು ಹೇಗೆ ಆ ಒಣಗಿದ ಎಲುಬುಗಳಿಗೆ ಕೂಡಿಕೊಂಡು ಎಲ್ಲವೂ ಆಯಿತು, ಒಂದು ಆಕಾರಕ್ಕೆ ಬಂತು, ಅದೇ ರೀತಿ ದೇವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಒಂದು ಮಾಂಸದ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ನೋಡಲಿಕ್ಕೆ ದೇವರು ಮಾಡ್ತಾ ಇದ್ದಾನೆ. ಒಂದು ಅಭಿವೃದ್ಧಿ, ಒಂದು ಪ್ರಾಸ್ಪಾರಿಟಿಯನ್ನು, ಒಂದು ಅದ್ಭುತವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನ ಬರೆದ ಪ್ರವಾದನೆ ಗ್ರಂಥ 9:10 ಹೇಳ್ತದೆ ಪ್ರಿಯರೇ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ. ನೀನು ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದನು. ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಪರಿಶುದ್ಧನಾದ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಿಮ್ಮ ಜೀವಿತ
ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಕಾರ್ಯಗಳು, ಹೌದು ನಿಮಗೆ ಮಾಂಸ ಬಂತು, ನರಗಳು ಬಂತು, ಒಂದು ಒಣಗಿದ ಅನುಭವದಿಂದ ದೇವರು ಹೊರಗಡೆ ತಂದರು. ದೇವರು ಆ ಯೆಹೆಜ್ಕೇಲನು ದೈವೋಕ್ತಿಯನ್ನು ನುಡಿದಾಗ ನಿಮಗೆ ಒಂದು ಬಲ ಬಂದ ಹಾಗೆ ಆಯಿತು. ಆದರೆ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ. ದೇವರು ಜೀವ ಇಲ್ಲ. ಆ ಎಲುಬುಗಳು ಆಗಿದೆ, ಆದರೆ ಜೀವ ಇಲ್ಲ. ಶರೀರ ಬಂದಿದೆ, ನರಗಳು ಬಂದಿದೆ, ಎಲುಬುಗಳ ಜೊತೆಯಲ್ಲಿ ಜೋಡಣೆ ಆಗಿದೆ, ಎಲ್ಲವೂ ಕೂಡ ಮನುಷ್ಯನ ಆಕಾರದಲ್ಲಿ, ಆದರೆ ಜೀವ ಇಲ್ಲ. ದೇವರು ಈಗ ನಿಮಗೆ ಜೀವವನ್ನು ನುಡಿತಾ ಇದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲೆಲ್ಲ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ಓ ಹಾಲಲೂಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಓ ಹಾಲಲು ನಿಮ್ಮ ಪರಿಸ್ಥಿತಿಗಳು, ಓ ಎಲ್ಲೆಲ್ಲ ಒಣಗಿದ ಅನುಭವ ಇದೆಯೋ ಅಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವ, ದೇವರ ಆತ್ಮನು ದೇವರ ವಾಕ್ಯವನ್ನು, ದೇವರ ಆತ್ಮನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಜೀವ ಬರಲಿ. ಯಾರೆಲ್ಲ ಒಣಗಿದ ಅನುಭವದಲ್ಲಿದ್ದಾರೋ, ಯಾವ ಒಂದು ವೇಳೆ ಸಭೆಯೋ, ಒಂದು ವೇಳೆ ಕುಟುಂಬವೋ, ಓ ಹಾಲಲೂಯ, ಒಂದು ವೇಳೆ ಸಮುದಾಯವೋ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಎಲ್ಲೆಲ್ಲ ನಿಮ್ಮಲ್ಲಿ ಒಣಗಿದ ಅನುಭವ ಇದೆಯೋ ಅಲ್ಲೆಲ್ಲ, ಆ ಏರಿಯಾದೆಲ್ಲ ದೇವರ ಆತ್ಮನನ್ನ, ದೇವರ ಶ್ವಾಸವನ್ನ, ಓ ಹಾಲಲೂಯ, ಏನು ಬೇಕಾದರೂ ಅದನ್ನು ಉಂಟು ಮಾಡುವಂತ ದೇವರ ಶ್ವಾಸ, ದೇವರ ಆತ್ಮನನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಓ ಎಲ್ಲ ಕಡೆ ಓ ಹರಡಿಕೊಳ್ಳಲಿ. ಆ ಎಲುಬುಗಳಿಗೆ ಜೀವ ಬಂದ ಹಾಗೆ ಯೆಹೆಜ್ಕೇಲನು ನುಡಿದಾಗ ಜೀವ ಬಂತಲ್ಲ, ದೊಡ್ಡ ಸೈನ್ಯವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ನಿಮ್ಮನ್ನ ಆತನು ಬದುಕುವಂತೆ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಆತನು ತನ್ನ ಮಕ್ಕಳನ್ನು ಯಾವತ್ತೂ ಕೂಡ ಒಂದು ಒಣಗಿದ ಅನುಭವದಲ್ಲಿ ಸಾಯಲಿಕ್ಕೆ ಅಥವಾ ಒಣಗಿದ ಅನುಭವ ಅಂತ ಅಂದರೆ ಯಾವುದೇ ಫಲ ಇಲ್ಲದೆ ಒಂದು ಒಣಗಿದ ಶಾಪದ ನಿಮಿತ್ತ ಇರುವಾಗ ಅವೆಲ್ಲವನ್ನು ದೇವರು ತೆಗೆದುಹಾಕಿ ನಿಮಗೆ ಜೀವವನ್ನು ಕೊಡಲು ಶಕ್ತನಾಗಿದ್ದಾನೆ. ಆ ಜೀವ ನಿಮ್ಮೊಳಗಡೆ ಹೀಗೆ ಬಂದಿದೆ. ಆ ಜೀವ ನಿಮ್ಮೊಳಗಡೆ ಹೀಗೆ ಬಂದಿದೆ. ಯಾಕಂದರೆ ದೇವರು ಜೀವವುಳ್ಳವನಾಗಿದ್ದಾನೆ. ಆತನು ಜೀವ ಇಲ್ಲದೆ ಒಣಗಿದ ಸ್ಥಿತಿಯನ್ನು ನೋಡಿ ಆತನು ಕನಿಕರ ಪಡುವ ದೇವರು ಅಥವಾ ಸಂತೋಷ ಪಡುವ ದೇವರೆಲ್ಲ ಕನಿಕರ ಪಡ್ತಾನೆ. ನನ್ನ ಮಕ್ಕಳು ಯಾಕೆ ಹೀಗಿದ್ದಾರೆ, ಅವರಿಗೆ ಜೀವವನ್ನು ಕೊಡೋಣ ಅಂತ. ಜೀವವನ್ನು ಕೊಡಲು ದೇವರು ಸಿದ್ಧನಾಗಿದ್ದಾನೆ. ನಿಮ್ಮ ಶರೀರದಲ್ಲಿ ಈಗ ದೇವರ ಜೀವ ಬರ್ತಾ ಇದೆ. ದೇವರಾತ್ಮನು ನಿಮ್ಮ ಶರೀರದಲ್ಲಿ ಬರ್ತಾ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ದೇವರಾತ್ಮನು ಬರ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರಾತ್ಮನು ಹಾದು ಹೋಗ್ತಾನೆ. ಎಲ್ಲೆಲ್ಲ ಜೀವ ಇಲ್ಲವೋ, ಒಣಗಿದ ಅನುಭವ ಅಲ್ಲೆಲ್ಲ ಜೀವವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ದೇವರೇ ಆಶೀರ್ವಾದ ಮಾಡು, ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲೆಲ್ಲ ಯಾರೆಲ್ಲ ಒಣಗಿದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರೆಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ದೇವರ ಆತ್ಮನನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯಾ. ರಿಬೋ ಶಕರಬ ಸಿಯಾಂದರಬ ಲೇಮ್ ರೋ ಹಾಲ್ ಬೋ ಶಕ ಥಕಟಬರಬ. ಓ ಕತ್ತಲೆಯ ಮಧ್ಯದಲ್ಲಿ ಬೆಳಕಾಗಲಿ ಎಂಬುದಾಗಿ ಹೇಳಿದ ಅದೇ ದೇವರು ಒಣಗಿದ ಆ ಕಾಲುವೆಯಲ್ಲಿ ನಡೆದು ಹೋಗುತ್ತಿರುವಂಥ ಪ್ರಿಯ ಸ್ನೇಹಿತನೇ, ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗನೇ, ನಿನ್ನ ಜೀವಿತದಲ್ಲಿ ದೇವರ ಆತ್ಮನು ಚಲಿಸ್ತಾ ಇದ್ದಾನೆ. ನಿನಗೆ ಜೀವ ಬಂದಿದೆ, ನಿನಗೆ ಜೀವ ಬಂದಿದೆ. ಎದ್ದು ನಿಂತುಕೊಳ್ಳುವಂತೆ ನಿಮ್ಮನ್ನು ಮಾಡಲಿಕ್ಕಿದ್ದಾನೆ. ಎದ್ದು ನಿಂತುಕೊಂಡು ದೇವರಿಗಾಗಿ ಒಂದು ಸೈನ್ಯವಾಗಿ, ಒಂದು ಕುಟುಂಬವಾಗಿ, ಒಬ್ಬ ಆತ್ಮೀಕ ವ್ಯಕ್ತಿಯಾಗಿ ದೇವರಿಗಾಗಿ ಪ್ರಜ್ವಲಿಸಲಿಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.